ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಟುಡೇ. ಇವತ್ತಿನ ಕ್ಲಾಸ್ದಾಗ ಆಡಿಟಿಂಗ್ ಕೇಸ್ ಸ್ಟಡಿ ನೋಡೋಣ ಅಂತ ಡಿಸ್ಕಸ್ ಮಾಡೋಂತ ಎರಡು ಕ್ವಶನ್ಸ್ ಅದಾವ. ಎರಡು ನೋಡ್ಕೊರಿ, ಎರಡ್ದಾಗ ಒಂದು ಕೇಳ್ತಾರೆ. ಓಕೆ, ನನ್ನ ಕಡೆ ಕನ್ನಡ ಮೀಡಿಯಂ ನೋಟ್ಸ್ ಇಲ್ಲ, ಸೊ ನಾನು ನಿಮ್ಗೆ ಕನ್ನಡ ನೋಟ್ಸ್ ಬಿಡಾಕತ್ತಿಲ್ಲ. ಓಕೆ, ಫಸ್ಟ್ ಕ್ವಶನ್ ಏನೈತಿ, ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ವೇರ್ ರಾಂಗ್ಲಿ ರೆಕಾರ್ಡೆಡ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಫಸ್ಟ್ ಒನ್, cash sales of rupees 90,000 wrongly recorded in the sales book as rupees 9 lakh. Next one, credit purchase of worth rupees 20,000 has not been recorded in any book. Next, C1, payment of rent of rupees 12,000 has been recorded twice in the books of accounts. Next one, purchase of computer worth of rupees 30,000 has been recorded in a sales book. Rupees 15,000 stationery bills paid is recorded in a wages book. As you are an auditor, answer the following question. Mention the types of errors committed. And next one, what actions will you suggest to rectify the errors? ಈ ಎಕ್ 5 ಮಾರ್ಕ್ಸ್ ಇರುತ್ತೆ, ಬಿಗೆ 5 ಮಾರ್ಕ್ಸ್ ಇರುತ್ತೆ. ಸೊ 5 ಎಂಟ್ರಿದು ಯಾವ್ಯಾವ ಎರರ್ಸ್ ಅಂತ ಬರಿಬೇಕು. ಟೈಪ್ಸ್ ಆಫ್ ಎರರ್ ಆಲ್ರೆಡಿ ನಿಮ್ದು ಯಾವುದೋ ಚಾಪ್ಟರ್ದಾಗ ಬರುತ್ತೆ. ಸೊ ಇಲ್ಲಿ ಏನೈತಿ, ಫಸ್ಟ್ cash sales of rupees 90,000 wrongly recorded in the sales book as rupees 9 lakh. ಇದು ಯಾವ ತರ ಎರರ್ ಅಂದ್ರೆ ಎರರ್ ಆಫ್ ಕಮಿಷನ್. ಓಕೆ, ತಪ್ಪಾಗಿ ಎಂಟ್ರಿ ಆಗಿತ್ತಂದ್ರೆ ಅಂದ್ರೆ ಅದ ಬುಕ್ದಾಗ ಅಮೌಂಟ್ ವ್ಯತ್ಯಾಸದಾಗಿ ನಾವು ಹಚ್ಚಿದ್ರೆ ಅದೇನಾಗುತ್ತೆ, ಎರರ್ ಆಫ್ ಕಮಿಷನ್ ಅಂತ. ನೆಕ್ಸ್ಟ್, ಕ್ರೆಡಿಟ್ ಪರ್ಚೇಸ್ ಆಫ್ ವರ್ತ್ rupees 20,000 ವೇರ್ ನಾಟ್ ಬಿನ್ ರೆಕಾರ್ಡೆಡ್ ಇನ್ ಎನಿ ಬುಕ್. ಈ ತರ ಏನಾದರೂ ಇತ್ತಂದ್ರೆ ಅದು ಎರರ್ ಆಫ್ ಒಮಿಷನ್ ಅಂತ ಅರ್ಥ. ನೆಕ್ಸ್ಟ್ ಒನ್, ಪೇಮೆಂಟ್ ಆಫ್ ರೆಂಟ್ 12,000 ಹ್ಯಾಸ್ ಬಿನ್ ರೆಕಾರ್ಡೆಡ್ ಟ್ವೈಸ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಇದು ಎರರ್ ಆಫ್ ಡುಪ್ಲಿಕೇಶನ್. ಓಕೆ, ನೆಕ್ಸ್ಟ್, ಎರರ್ ಆಫ್ ಟ್ವೈಸ್ ಏನಾದರೂ ಆತಂದ್ರೆ ಅದು ಡೂಪ್ಲಿಕೇಟ್ ಎಂಟ್ರೀಸ್ ಅಂತ ಅರ್ಥ. ಓಕೆ, ಎರರ್ ಆಫ್ ಡುಪ್ಲಿಕೇಶನ್. ನೆಕ್ಸ್ಟ್, ಡಿ, ಕಂಪ್ಯೂಟರ್ಸ್ ಆಫ್ ಪರ್ಚೇಸ್ ಆಫ್ ಕಂಪ್ಯೂಟರ್ ವರ್ತ್ ಆಫ್ 30,000 ಹ್ಯಾಸ್ ಬಿನ್ ರೆಕಾರ್ಡೆಡ್ ಇನ್ ದಿ ಸೇಲ್ಸ್ ಬುಕ್. ಇದೇನಾಗುತ್ತೆ, ಅಕೌಂಟಿಂಗ್ ಪ್ರಿನ್ಸಿಪಲ್ ಎರರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್, 15,000 ಸ್ಟೇಷನರಿ ಬಿಲ್ಸ್ ಪೇಡ್ ಈಸ್ ರೆಕಾರ್ಡೆಡ್ ಇನ್ ವೇಜಸ್ ಬುಕ್. ಇದು ಏನಾಗುತ್ತೆ, ಸೇಮ್ ಸ್ಟೇಷನರಿ ಬಿಲ್ದು ವೇಜಸ್ ಬುಕ್ ದ ಬರ್ತೀವಿ. ಸೊ ಅದೇನಾಗುತ್ತೆ, ಎರರ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಎರರ್ ಆಗುತ್ತೆ. ಓಕೆ, ಇವು ಫಸ್ಟ್ ಏದೇನ ಕೇಳಲ್ಲ, ಟೈಪ್ಸ್ ಆಫ್ ಎರರ್ಸ್ ಅದ್ರದ್ದು. ನೆಕ್ಸ್ಟ್, ವಾಟ್ ಆಕ್ಷನ್ಸ್ ವಿಲ್ ಯು ಸಜೆಸ್ಟ್ ಟು ರೆಕ್ಟಿಫೈ ದಿ ಎರರ್ಸ್ ಅಂತ ಕೇಳ್ಯಾರ. ಇವಾಗ ಫಸ್ಟ್ ಒನ್, ಅದ್ರಾಗ 5 ಪಾಯಿಂಟ್ಸ್ ಬರಬೇಕು. ಫಸ್ಟ್ ಒನ್, ಸ್ಟ್ರಾಂಗ್ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಟು ಬಿ ಎಸ್ಟಾಬ್ಲಿಷ್ಡ್. ಪ್ರಾಪರ್ ಸಗ್ರಿಗೇಷನ್ ಆಫ್ ಡ್ಯೂಟೀಸ್ ಅಂದ್ರೆ ಎಲ್ರಿಗೂ ಏನು ಎಂಪ್ಲಾಯೀಸ್ ಇರ್ತಾರೆ ಅವ್ರಿಗೆ ಕರೆಕ್ಟಾಗಿ ಡ್ಯೂಟಿನ ಡಿವೈಡ್ ಮಾಡಬೇಕು. ನೆಕ್ಸ್ಟ್, ಪ್ರಾಪರ್ ರೆಮ್ಯುನರೇಷನ್ ಟು ಸ್ಟಾಫ್, ಅವ್ರಿಗೆ ಕರೆಕ್ಟಾಗಿ ಸ್ಯಾಲ್ರಿ, ಬೋನಸ್, ಇಂಟೆನ್ಸಿವ್ಸ್ ಏನೇನಿದಾವಲ್ಲ ಎಲ್ಲ ಕೊಡಬೇಕು. ನೆಕ್ಸ್ಟ್, ಇಂಟರ್ನಲ್ ಆಡಿಟಿಂಗ್ ಶುಡ್ ಬಿ ಡನ್. ನೆಕ್ಸ್ಟ್, ಎಂಪ್ಲಾಯಿಂಗ್ ಸ್ಟಾಫ್ ದಟ್ ಆರ್ ಕ್ವಾಲಿಫೈಡ್ ಅಂಡ್ ರಿಲಯಬಲ್. ಇವೇನೈತಲ್ಲ ಬಿ ಕ್ವಶನ್ ಇಂದ ಆನ್ಸರ್. ಇವನ್ನ 5 ಪಾಯಿಂಟ್ಸ್ ಬರ್ರಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಕ್ವಶನ್ ಏನೈತಲ್ಲ, ಆಡಿಟ್ ರಿಪೋರ್ಟ್ ಮೇಲೆ ನಿಮ್ದು ಸೆಕೆಂಡ್ ಕ್ವಶನ್ ಐತಿ. ಓಕೆ, ಇದನ್ನು ಒಂದು ನೋಡ್ಕೊರಿ, ಯಾವ್ದು ಕೇಳ್ತಾರ ಅದನ್ನ ಬರೀರಿ. ಫಸ್ಟ್ ಒನ್, ಈಗ ಯು ಹ್ಯಾವ್ ಆಡಿಟೆಡ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ದಟ್ ಈಸ್ ಬ್ಯಾಲೆನ್ಸ್ ಶೀಟ್ ಅಂಡ್ P&L ಅಕೌಂಟ್ ಆಫ್ KBC Company Limited for the year ended 31st/3/2020. You are satisfied with the truth and fairness and there is nothing objection in the books of accounts. Draft the specimen of audit report ಅಂತ ಹೇಳ್ಯಾರ. ನಾವು ಆಡಿಟರ್ ಆಗಿ ನಾವು KBC ಕಂಪ್ನಿ ಇರೋದು ಏನೈತಲ್ಲ ಬುಕ್ಸ್ನ ಆಡಿಟ್ ಮಾಡೀವಿ. ಸೊ ನಮಗೆ ಏನು ಅನ್ಸತಿ, ಅವು ಏನು ಅವ್ರು ನಮ್ಗೆ ಏನು ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು ಕೊಟ್ರಲ್ಲ ಅವು ಎಲ್ಲ ಕರೆಕ್ಟ್ ಅದಾವು, ನಮಗೇನು ಅಬ್ಜೆಕ್ಷನ್ ಇಲ್ಲ ಅಂತ ನಾವು ಯಾವ ಥರ ಏನು ಆಡಿಟ್ ರಿಪೋರ್ಟ್ನ ಮಾಡ್ಬೇಕನ್ನೋದು ಸೆಕೆಂಡ್ ಕ್ವಶನ್. ಫಸ್ಟ್ 2 ಅಂತ ಬರೆದು ನಾವು ಯಾರಿಗೆ ಬರ್ತೀವಿ, ಶೇರ್ ಹೋಲ್ಡರ್ಸಿಗೆ ಬರ್ತೀವಿ. ದ ಶೇರ್ ಹೋಲ್ಡರ್ಸ್ ಆಫ್ KBC ಕಂಪ್ನಿ ಲಿಮಿಟೆಡ್ ಅಂತ ತಗೊಂಡು ವಿ ಹ್ಯಾವ್ ಆಡಿಟೆಡ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ದಟ್ ಈಸ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ KBC. ಬುಕ್ಸ್ ಆಫ್ ಅಕೌಂಟ್ಸ್, okay, books of accounts of KBC Company Limited for the year ended 31st/3/2020 and report that ಅಂತ ಇಷ್ಟು ಬರೋದು. ಫಸ್ಟ್ ಒನ್, we have obtained all the information and explanation which were necessary for our audit. ಅಂದ್ರೆ ನಮಗೆ ಆಡಿಟ್ ಮಾಡೋಕ್ಕೆ ಏನೇನು ಇನ್ಫಾರ್ಮೇಶನ್ ಬೇಕು ಮತ್ತು ಅದ್ರದ್ದು ಏನೇನು ಎಕ್ಸ್ಪ್ಲೇಷನ್ ಬೇಕು ನಮಗೆಲ್ಲ ದೊರೆತಿದ್ದಾವೆ ಅಂತ ಅರ್ಥ. ನೆಕ್ಸ್ಟ್ ಒನ್, ಇನ್ ಅವರ್ ಒಪಿನಿಯನ್ ಪ್ರಾಪರ್ ಬುಕ್ಸ್ ಆಫ್
accounts as required by the law has been maintained by the company. And as an auditor, ನಮ್ಮ ಪ್ರಕಾರ ಸರಿಯಾದ ಬುಕ್ಸ್ ಅಕೌಂಟ್ಸ್ ಬುಕ್ಸ್ ಎಲ್ಲ ಮೇಂಟೈನ್ ಆಗ್ಯವು ಲಾ ಪ್ರಕಾರ. ಕಂಪ್ನಿಯವರು ಅದನ್ನೆಲ್ಲ ಮೇಂಟೈನ್ ಮಾಡಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್ 3, ಇನ್ ಅವರ್ ಒಪಿನಿಯನ್ ದೇರ್ ಇಸ್ ನಥಿಂಗ್ ಅಬ್ಜೆಕ್ಷನಲ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಏನು ಏನೋ ಅಬ್ಜೆಕ್ಷನಲ್ ಇಲ್ಲ ಅಂತ, ಎಲ್ಲ ಸರಿಯಾಗಿ ಐತಿ ಅಂತ ಥರ್ಡ್ ಸ್ಟೇಟ್ಮೆಂಟ್ ಕೊಡೋದು. ನೆಕ್ಸ್ಟ್ ಆಮೇಲೆ ಡೇಟ್ ಹಾಕೋದು. ನಾನು ಇವತ್ತಿನ ಡೇಟ್ ತಗೊಂಡು ನೀವು ನಾಳೆ ಐತಲ್ಲ ನಿಮ್ಮ ಎಕ್ಸಾಮ್, ನಾಳೆ ಡೇಟ್ ತಗೊಳ್ಳಿ. ಪ್ಲೇಸ್ ನೀವು ಎಲ್ಲಿ ಯಾವ ಊರಿಂದ ಬರೀತಿದ್ರಿ ಎಕ್ಸಾಮು ಅಂತ ಆ ಪ್ಲೇಸ್ ಹಾಕ್ರಿ. ನೆಕ್ಸ್ಟ್ CA ನೇಮ್ ಹಾಕ್ರಿ. CA ನೇಮ್ ಅದ್ರ ಕೆಳಗೆ ಇಲ್ಲಿ CA ನೇಮ್ ಹಾಕಿ ಇಲ್ಲಿ ಕೆಳಗೆ ಸಿಗ್ನೇಚರ್ ಕೊಡ್ರಿ. ಇದು ಏನೈತಲ್ಲ ಆಡಿಟ್ ರಿಪೋರ್ಟ್ ಆಗತ್ತೆ. ಎರಡರಾಗ ಒಂದು ಮಾತ್ರ ಪಕ್ಕ ಕೇಳ್ತಾರೆ. ಓಕೆ.